ಬಡ್ರು ಖಾಲಿ ಮಾಡಿಸ್ಬಿಟ್ರೆ ಹೊಟ್ಟೆ ಪಾಡಿಗೆ ಏನು ಮಾಡೋದು? ನೀವು ಕೊತ್ತಂಬರಿ ಹಾಕ್ಬೇಡ ಅಂದರೆ ನಾವು ಕೊತ್ತಂಬರಿ ಹಾಕಿದ್ರೆ ಊಟ, ಕೊತ್ತಂಬರಿ ಹಾಕ್ತಾರೆ ಊಟ ಹೆಂಗೈತೆ? ಸತ್ತರೂ ಸಾಯೋದು ಈ ಜಾಗದಲ್ಲಿ. ಹೊಡೆದ್ರೆ ಒಂದೆರಡು ತಾನೆ ಹೊಡಿತಾನೆ, ಇಲ್ಲಿ ಸಾಯಿಸ್ಬಿಡ್ತಾರೆ. ಬಡವರು ಹೊಟ್ಟೆಗೆ ಹೊಡಿಬೇಡಿ ಸರ್. ನಾವೆಲ್ಲ ನಮ್ಮ ಅಜ್ಜಿ ಕಾಲದಿಂದ ವ್ಯಾಪಾರ ಮಾಡ್ತೀವಿ ಸರ್. ಇದು ಮೈಸೂರು ಮಹಾರಾಜ ಬಂದು ಬಡವ್ರಿಗೆ ಕೊಟ್ಟಿರೋದು. ಈ ಫುಟ್ಪಾತ್ ಇದೆ ಅಂತ ನಮ್ಮ ಮಕ್ಕಳನ್ನೂ ಸರಿಯಾಗಿ ಓದಿಸಿಲ್ಲ. ಈ ಮಾರ್ಕೆಟ್ನ ಜೀವನ ನಮಗೆ. ಈ ಸರ್ಕಾರ ಬಂದು ಬಡವರಿಗೆ ಒಳ್ಳೆದೊಂದು ದಾರಿ ತೋರಿಸ್ಬೇಕು. ನಿಮ್ಗೊಂದು ಪುಣ್ಯ ಸಿಗ್ತೈತೆ. ಖಾಲಿ ಮಾಡಿಸ್ತಾರಂತೆ. ಖಾಲಿ ಮಾಡಿಸ್ಬಿಟ್ಟು ಏನು ಮಾಡೋದು? ಎಲ್ಲರೂ ಏನು ಮಾಡ್ಕೊಂಡು ಹೋಗೋದು? ಖಾಲಿ ಮಾಡಿಸ್ಬಿಟ್ರೆ ನಾವೆಲ್ಲ ಬಡವರು ಖಾಲಿ ಮಾಡಿಸ್ಬಿಟ್ರೆ ಹೊಟ್ಟೆ ಪಾಡಿಗೆ ಏನು ಮಾಡೋದು? ಹೇಳಿ. ಎಲ್ಲಿ ವ್ಯಾಪಾರ ಮಾಡ್ತೀರಾ? ನಾವು ಇರೋದು ಪುಟ್ಟ ಬಾಗ್ಲಲ್ಲಿ ವ್ಯಾಪಾರ ಮಾಡ್ತಾನೆ. ಈ ಪುಟ್ಟ ಬಾಗ್ಲು ಬಿಟ್ಮೇಲೆ ನಾವು ಎಲ್ಲೇ ಹೋಗಿ ಸಾಯ್ಬೇಕು ಮಕ್ಳು ಮರಿ ಹಾಕೊಂಡು. ಈಗ ಅಧಿಕಾರಿಗಳು ಮಾಡಿಸ್ತಾರಂತೆ. ಖಾಲಿ ಮಾಡಿದ್ರೆ ಎಲ್ಲರೂ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಇಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ತುಂಬ ವರ್ಷದಿಂದ 3 ಮಕ್ಕಳು ಇದೇ ಜಾಗದಲ್ಲಿ ಆಗಿರೋದು. ತುಂಬ ವರ್ಷದಿಂದ ಇದ್ದು ಇವಾಗ ಖಾಲಿ ಮಾಡಿಸ್ಬೇರೆ ಬಡವರಲ್ಲಿ ಎಲ್ಲಿ ಹೋಗ್ಬೇಕು? ವರ್ಷ ಅಂದರೆ ಎಷ್ಟು ವರ್ಷ? ನಾನು ಲೆಕ್ಕ ಇಟ್ಕೊಂಡೇ ಇರ್ತೀವಿ ನಾವು. ಹೇಳಿ, ಇಷ್ಟು ವರ್ಷದಿಂದ ಈ ಪುಟ್ಟ ಬಾಗ್ಲು ಇದ್ದು ನೀವು ಕೊತ್ತಂಬರಿ ಹಾಕ್ಬೇಡ ಅಂದರೆ ನಾವು ಕೊತ್ತಂಬರಿ ಹಾಕಿದ್ರೆ ಊಟ, ಕೊತ್ತಂಬರಿ ಹಾಕ್ತಾರೆ ಊಟ ಹೆಂಗೈತೆ? ಹೇಳಿ. ನಾವು ಇದೇ ಮಾರೋದು, ಬೇರೆ ಏನು ಮಾರಲ್ಲ. ಮಾರೋರು ಇಂಡಿಯನ್ ಮಾಡ್ತಾರೆ, ತರಕಾರಿ ಮಾಡ್ತಾರೆ, ನುಗ್ಗಾಕಾಯಿ ಮಾಡ್ತಾರೆ, ಕೋಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಇಲ್ಲಿ ಬಿಡ್ಲಿಲ್ಲ ವ್ಯಾಪಾರ ಮಾಡಕ್ಕಂದ್ರೆ ನೀವು ಎಲ್ಲಿ ಹೋಗ್ತೀರಾ? ನಾವು ಇದೇ ಜಾಗ ಜೀಮ್ ಅವರು ಇದೇ ಜಾಗದಲ್ಲಿ ಮಾಡ್ತೀವಿ. ಸತ್ತರೂ ಸಾಯೋದು ಈ ಜಾಗದಲ್ಲಿ. ಬೇರೆ ಕಡೆ ಹೋಗಲ್ಲ? ಬೇರೆ ಕಡೆ ಹೋಗಲ್ಲ. ಪೊಲೀಸ್ನವ್ರು ಬರ್ತಾರೆ, ಹೊಡೆದ್ರೆ ಒಂದೆರಡು ತಾನೆ ಹೊಡಿತಾನೆ, ಇಲ್ಲಿ ಸಾಯಿಸ್ಬಿಡ್ತಾರೆ. ಅಷ್ಟೇ. ಅತಿಕ್ರಮವಾಗಿ ವ್ಯಾಪಾರ ಮಾಡುವಂಥವ್ರನ್ನ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಮಾಡಿಸ್ತಾ ಇದ್ದಾರೆ. ಏನು ಹೇಳ್ತೀರಾ? ಸರ್ ಬೇಡಿ ಸರ್. ನಾವು ಬಡವರು ನಮಗೆಲ್ಲ ಓಡಿಸ್ರೆ ನಾವು ಎಲ್ಲಿ ಹೋಗೋದು ಸರ್? ಟಿ.ಕೆ. ಶಿವಕುಮಾರ್ ಸಾರ್ಗೆ ಹೇಳ್ತೀವಿ, ನಮಸ್ಕಾರ ಮಾಡಿ ಹೇಳ್ತೀವಿ, ಬಡವರು ಹೊಟ್ಟೆಗೆ ಹೊಡಿಬೇಡಿ ಸರ್. ನಾವೆಲ್ಲ ನಮ್ಮ ಅಜ್ಜಿ ಕಾಲದಿಂದ ನಾವು ಇಲ್ಲೇ ಇರೋದು, ವ್ಯಾಪಾರ ಮಾಡೋದು. ಚಕ್ ಅಂತ ನಮಗೆಲ್ಲ ಎತ್ತಿಸ್ಬಿಟ್ರೆ ನಾವು ಎಲ್ಲಿ ಹೋಗೋದು ಸರ್? ಅದೇ ಸರ್, ಅವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ, ನಮ್ಮ ಹೊಟ್ಟೆಗೆ ಹೊಡಿಬೇಡಿ ಸರ್. ಬಡವರಿಗೆ ಓಡಿಸ್ಬಿಟ್ರೆ ನಾವು ಎಲ್ಲಿ ಹೋಗೋದು ಸರ್? ನಾವು ಆವಾಗಿಂದ ಇಲ್ಲಿ ತನಕ ವ್ಯಾಪಾರ ಮಾಡ್ತಾಯಿದ್ದೀವಿ. ನಾವು ಹೋಗೋಕ್ಕೆ ಜಾಗ ಇಲ್ಲ ಸರ್, ನಾವು ಬದುಕೊಳ್ಳೋಕ್ಕೆ ಜಾಗ ಇಲ್ಲ. ಮಾರ್ಕೆಟ್ ಬಿಟ್ಟರೆ ಬೇರೆ ಗತಿ ಇಲ್ಲ ಸರ್ ನಮಗೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ನಾವೆಲ್ಲ ನಮ್ಮ ಅಜ್ಜಿ ಕಾಲದಿಂದ ವ್ಯಾಪಾರ ಮಾಡ್ತೀವಿ ಸರ್. ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ಸರ್. ತರಕಾರಿ, ಸೋರೆಕಾಯಿ, ಬೆಂಡೆಕಾಯಿ, ನೆಲ್ಲಿಕಾಯಿ. ಬೇರೆ ಯಾವುದು ಸ್ಥಳದಲ್ಲಿ ನೀವು ವ್ಯಾಪಾರ ಮಾಡ್ತೀರಾ? ಬೇರೆ ನಮಗೆ ಬೇರೆ ಜಾಗನಲ್ಲಿ ಕೊಟ್ಟರು ವ್ಯಾಪಾರ ಆಗಲ್ಲ ಸರ್. ಅಲ್ಲೆಲ್ಲ ಎಲ್ಲ ಮಾಲ್ ಕಡೆ ಹೋಗ್ಬಿಡ್ತಾರೆ. ಪಾದಚಾರಿಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ? ಇಲ್ಲ ಸರ್, ನಾವೆಲ್ಲ ಸೈಡ್ಗೆ ಕೂತ್ಕೊಳ್ತೀವಿ ಸರ್. ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ ಸರ್, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಸೈಡ್ಗೆ ಕೂತ್ಕೊಳ್ತೀವಿ ನಾವು. ಓಕೆ, ಸರ್ಕಾರಕ್ಕೆ ಏನು ಹೇಳ್ತೀರಾ? ಅದೇ ಆ ಸಾರಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ, ನಮ್ಮ ಹೊಟ್ಟೆಗೆಲ್ಲ ಹೊಡಿಬೇಡಿ ಸರ್. ನಾವು ನೀವೇ ನೀವೇ ನಮಗೆ ಒಳ್ಳೇದು ದಾರಿ ತೋರಿಸ್ಬೇಕು ಸರ್. ನಾವು ಅದೇ ಕೇಳೋದು ಅವ್ರಿಗೆ. ಮಾಡಿಸ್ತಾರಂತೆ ನಿಮ್ಮನ್ನ, ಏನು ಮಾಡ್ಲಿಕ್ಕೆ ಹೊರಟಿದ್ರಿ? ಏನು ನಾವು ಬಂದು ಬಡವರು. ನಮ್ಮ ಅಜ್ಜಿಗೆ ಅಜ್ಜಿ ಇವಾಗ 4ನೇದು ತಲೆಮಾರು ನಾವು ವ್ಯಾಪಾರ ಮಾಡೋದು. ನಾನು 5ನೇ ತಲೆಮಾರೆ. ಇದು ಮೈಸೂರು ಮಹಾರಾಜ ಬಂದು ಬಡವ್ರಿಗೆ ಕೊಟ್ಟಿರೋದು. ದೇವರವರು ನಮಗೆ ಈ ಮಾರ್ಕೆಟ್ ಕೊಟ್ಟಿರೋ ದೇವರು. ಇವಾಗ ಬಂದು ಶ್ರೀಮಂತ ಬಂದು ನಮಗೆ ಎಬ್ಬರಿಸ್ತಾರೆ. ಅವ್ರು ಬಂದು ದುಡ್ಡಿರೋರು, ಅವ್ರ ಹತ್ರ ನಾವು ಮಾತಾಡೋಕ್ಕೆ ಆಗೋದಿಲ್ಲ. ನಾವೆಲ್ಲ ಬಡವರು, ಅವ್ರ ಹತ್ರ ಮಾತಾಡೋಕ್ಕೆ ಆಗ್ತೈತಾ? ನಮ್ಮ ಕಡೆ ಆಗ್ತೈತಾ? ಆಗೋದಿಲ್ಲ. ಈ ಫುಟ್ಪಾತ್ ಎತ್ಬಿಟ್ರೆ ನಾವು ಎಲ್ಲಿ ಹೋಗಿ ಬದುಕೊಳ್ಳೋದು? ಈ ಫುಟ್ಪಾತ್ ಇದೆ ಅಂತ ನಮ್ಮ ಮಕ್ಕಳನ್ನೂ ಸರಿಯಾಗಿ ಓದಿಸಿಲ್ಲ. ಈ ಮಾರ್ಕೆಟ್ನ ಜೀವನ ನಮಗೆ. ಇಲ್ಲಿ ಬಂದು ಸಂಭಾವನೆ ಮಾಡಿ ನಮ್ಮ ಮಕ್ಕಳಿಗೆ ಸಾಕದೆ ನಮ್ಮ ಮಕ್ಕಳು ಸಾಕ್ತಾರೆ. ಈ ಮಾರ್ಕೆಟ್ ಬಿಟ್ಟರೆ ನಮಗೆ ಯಾವುದೂ ಇಲ್ಲ ಜೀವನ. ಬಾಡಿಗೆ ಮನೇಲಿ ಅವಾಗ ಹುಷಾರಿಲ್ಲ, ನಾವು ದೇವ್ರು ನಮಗೆ ಕೊಟ್ಟರು. ಈ ಲಾಕ್ಡೌನ್ ಆದಮೇಲೆ ನಮಗೆ ಹುಷಾರಾಗಿದೆ. ಅವಾಗ ದೇವ್ರು ನಮಗೆ ದುಡ್ಡು ಕೊಟ್ಟರು, ಹುಷಾರಿಲ್ಲ. ಹೆಂಗೆ ಜೀವನ ಅವತ್ತು ಜೀವನ ಮಾಡ್ಕೊಂಡು ಹೋಗ್ತಾರೆ. ನಾವೆಲ್ಲ ಇರೋದೆಲ್ಲ ಬಾಡಿಗೆ ಮನೆ, ಇಲ್ಲೇ ಹುಟ್ಟಿ ಇಲ್ಲೇ ಬಲ್ದು ಈ ಫುಟ್ಪಾತ್ ಒಳಗೆ ವ್ಯಾಪಾರ ಮಾಡಿ, ಗಾಳಿ ಒಳಗೆ, ಬಿಸಿಲು ಒಳಗೆ ಇಲ್ಲೇ ಕುತ್ಕೊಂಡಿದ್ದು ಬಂದು ನಾಳೆ ಎಬ್ಬರಿಸ್ಬಿಟ್ರೆ ನಮ್ಮ ಜೀವನ ಹೆಂಗೆ ನಡೀತೈತೆ? ಈ ಸರ್ಕಾರ ಬಂದು ಬಡವರಿಗೆ ಒಳ್ಳೆದೊಂದು ದಾರಿ ತೋರಿಸ್ಬೇಕು. ನಿಮ್ಗೊಂದು ಪುಣ್ಯ ಸಿಗ್ತೈತೆ. ದೇವ್ರ ಥರ ನಾವು ಕೇಳ್ತೀವಿ, ಬಡವರಿಗೆ ಒಂದು ದಾರಿ ತೋರಿಸ್ತೀರಿ. ಈ ಮಾರ್ಕೆಟ್ ಬಿಟ್ರೆ ಶ್ರೀಮಂತ ಅವರೇ ಇವರು ಮಿನಿಸ್ಟರೇ ತೋರಿಸ್ಬೇಕು. ಅವರೇ
ತೋರಿಸ್ಬೇಕು, ಅವ್ರಿಗೆ ನಾವು ಓಟ್ ಹಾಕಿದ್ದೀವಿ. ಯಾರು ಕೇಳಬೇಕು ನಾವರೆಲ್ಲ ಓಟ್ ಅವ್ರಿಗೆ ಹಾಕಿರೋದು. ನಮಗೇನು ಬಡವ್ರಿಗೆ ಮಾಡ್ತಾರಂತ ಹಾಕಿದ್ದೀವಿ. ಈ ನಮ್ಮನ್ನ ಓಡಿಸ್ಬಿಟ್ರೆ ನಾವು ಎಲ್ಲಿ ಹೋಗೋದು? ಇದೇ ಕಾಲ ನಮ್ಮದು, ಇದೇ ಜೀವನ ನಮ್ಮದು. ತಮಿಳ್ನಾಡೆಲ್ಲ ಇಲ್ಲ, ನಾನು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲಿ. ಓಟ್ ಐಡೆನ್ ಕಾರ್ಡ್ ಐತೆ, ಕೂಪನ್ ಕಾರ್ಡ್ ಐತೆ, ಆಧಾರ್ ಕಾರ್ಡ್ ಐತೆ, ಫ್ಯಾನ್ ಕಾರ್ಡ್ ಐತೆ, ಎಲ್ಲ ಮಾಡಿ ಮಡಗಿದ್ದೀವಿ ನಾವು. ಏನಿಲ್ಲ, ಎಲ್ಲ ಐತೆ ನಮಗೆ. ನಮ್ಮ ಮಕ್ಕಳನ್ನ ಹಿಂಗೆ ಸಾಗಿದ್ದೀನಿ. ಎಲ್ಲ ನಮ್ಮ ಮಕ್ಕಳನ್ನ ಕನ್ನಡನೇ ಓದಿದ್ದಾರೆ. ಇಲ್ಲೇ ಕರ್ನಾಟಕದಲ್ಲಿಗೆ ನಾವು ಹುಟ್ಟಿ ಬೆಳೆದಿರೋದಿಲ್ಲ. ಈ ಮಾರ್ಕೆಟ್ನ ಜೀವನ ಮಾಡಿಬಿಟ್ಟೆ ಸರ್. ನಮ್ಮ ಮಕ್ಕಳನ್ನ ಇಲ್ಲೇ ಮಾಡಿಬಿಟ್ಟೆ. ನಮ್ಮ ಮಕ್ಕಳನ್ನು ನಾನು ಹೋಗಿದ್ರೆ ನೀನು ವ್ಯಾಪಾರ ಮಾಡಪ್ಪ, ನಮ್ಮ ಮಕ್ಕಳನ್ನ ಎತ್ಕೊಂಡು ಬಿಟ್ಬಿಟ್ಟೆ. ನಾವು ಎಲ್ಲಿ ಹೋಗೋದು? ಎಬ್ಬರಿಸ್ಬಿಟ್ರೆ ನೀವೇ ಸೀಮಾ. ಅವರ ಮಿನಿಸ್ಟರೇ ನಮ್ಗೆ ಒಂದು ದಾರಿ ತೋರಿಸ್ಬೇಕು. ನಿಮ್ಗೊಂದು ಪುಣ್ಯ ಸಿಕ್ಕೈತೆ, ಬಡವ್ರನ್ನ ಓಡಿಸ್ಬೇಡ. ನಾವಿದ್ರೆ ನಿಮ್ಗೆ ಒಳ್ಳೇದು. ನಮ್ಮನ್ನ ಓಡಿಸ್ಬಿಟ್ರೆ ಏನೈತೆ? ನಾವು ಹೋಗ್ಬಿಟ್ರೆ ಈ ಪಾರಿಕಿ ನಡೆಯೋದಿಲ್ಲ. ನಾವು 4 ಜನ ಇದ್ರೆ ನಾವು ಪಾರಿಕಿನೇ. ಎಲ್ಲ ನೀವೆಲ್ಲ ಬಂದು ದೊಡ್ಡವರು, ನಿಮ್ಮ ಹತ್ರ ನಾವು ಮಾತಾಡೋಕ್ಕೆ ಆಗೋದಿಲ್ಲ. ಬಡವ್ರಿಗೆ ಯಾವ್ದು ನಾವು ದಾರಿ ತೋರಿಸ್ತೀರಿ. ನೀವು ದೇವ್ರ ಥರ ನಾವು ಕೈ ಮುಗಿತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.